ಹಲೋ ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋ ನೋಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹೇಗಿತ್ತು ಅಂತ ಹೇಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ತಾಯ. ಬನ್ನಿ ಕೆಲಸ ಶುರು ಮಾಡೋಣ. ಈ ಚಳಿಗಾಲ ಆಗಿರೋದ್ರಿಂದ ನೀರು ಮುಟ್ಟಕ್ಕೆ ಒಂಥರ ಭಯ ಆಗೋಯ್ತೆ. ಅಷ್ಟು ಚಳಿ. ಯಾಸನ ಕಡೆ ಅಂತೂ ತುಂಬ ಚಳಿ. ನಾವೇ ಚಳಿ ಅಂತೀವಿ, ಇನ್ನು ಹೊರದೇಶದಲ್ಲಿ ಅವರೆಲ್ಲ ಹೇಗಿರ್ತಾರೆ ಅಂತ ಅನ್ಕೋತಾ ಇರ್ತೀನಿ. ಒಳಗಿದ್ರೆ ಚಳಿ ಆಗುತ್ತೆ, ಹೊರಗಿದ್ರೆ ತುಂಬ ಬಿಸಿಲು. ಒಳಗೆ ಬಂದರೆ ಚಳಿ, ಹೊರಗೆ ಹೋದರೆ ಸೆಕೆ. ಹೇಗಾಗಿದೆ ಅಂದರೆ ಒಳಗೆ ತಣ್ಣಗಿದೆ, ಹೊರಗೆ ಬಿಸಿ ಬಿಸಿ ಇದೆ. ಈಗ ಒಳಗೂ ಇರೋಕ್ಕಾಗಲ್ಲ, ಹೊರಗೂ ಇರೋಕ್ಕಾಗಲ್ಲ. ವೆದರೇ ಫುಲ್ ಚೇಂಜ್ ಆಗಿದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಒಂದು ಪಪ್ಪಾಯ ಹಣ್ಣು ನಮ್ಮ ಮರದಲ್ಲಿ ಹಣ್ಣಾಗಿತ್ತು, ಅದನ್ನು ಕಟ್ ಮಾಡೋಣ ಅಂತ ನೋಡಿದೆ. ಅದು ತುಂಬ ಸಾಫ್ಟ್ ಆಗಿಬಿಟ್ಟಿತ್ತು, ಜಾಸ್ತಿ ಹಣ್ಣಾಗಿತ್ತು. ಅದಕ್ಕೆ ವಾಶ್ ಮಾಡಿಬಿಟ್ಟು ಕಟ್ ಮಾಡೋಣ ಅಂತ ಕಟ್ ಮಾಡ್ತಿದ್ದೆ. ತುಂಬ ಸ್ವೀಟ್ ಇತ್ತು ಗೈಸ್. ಈ ಪಪ್ಪಾಯ ಹಣ್ಣಂತೆ ಸಖತ್ತಾಗಿತ್ತು. ಬಟ್ ಹೀಟು ಬಾಡಿ ಇದ್ದವರಿಗೆ ಪಪ್ಪಾಯ ಹಣ್ಣು ತಿಂದರೆ ಹೆವ್ರಿ ಹೀಟ್ ಆಗುತ್ತೆ. ನನಗೂ ಹಂಗೆ ಪಪ್ಪಾಯ ಹಣ್ಣಿಗೂ ನನಗೂ ಹಾಳ್ತಾರಲ್ಲ. ಬಟ್ ಸ್ವೀಟ್ ಇರೋದ್ರಿಂದ ಒಂದು 2 ಪೀಸ್ ತಿಂದೆ ಅಷ್ಟೇ ಗೈಸ್. ನೋಡ್ಬೋದು ಸಿಂಕಲ್ಲಿ ಪಾತ್ರೆ ಬಿದ್ದಾವೆ ಗೈಸ್. ಚಳಿ ಗೈಸ್, ಎದ್ದೇಳೋಕ್ಕಾಗಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ. ನಾಳೆಯಿಂದ ಬೇಗ ಎದ್ದು ಬೇಗ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗಾಯ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಅದೇ ನಾನು ಹೇಳಿದ್ನಲ್ಲ ಗೈಸ್, 2 ಪೀಸ್ ಅಷ್ಟೇ ತಿಂದಿದ್ದು ನಾನು, ಜಾಸ್ತಿ ಏನು ತಿಂದಿಲ್ಲ. ಈಗ ತಿಂಡಿ ತಿಂದಿರಲಿಲ್ಲ. ರಾಗಿ ದೋಸೆ ಮಾಡಿದ್ದೆ. ಈಗ ರಾಗಿ ದೋಸೆ ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತೀರಿ. ದಿನ ತಿಂಡಿ ಏನು ಮಾಡೋದು ಹೇಳಿ ಅಲ್ವಾ? ನಮಗೂ ಬೇಜಾರಾಗ್ತೈತಿ, ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಬೆಳಗ್ಗೆ ಎದ್ದು ಇನ್ಸ್ಟೆಂಟಾಗಿ ರಾಗಿ ದೋಸೆ ಊದಿದ್ದೀನಿ. ದೋಸೆ ರೆಡಿ ಆಯಿತು. ಟೇಬಲ್ ಮೇಲೆ ಬಂದರೆ ಇನ್ನೊಂದು ಪಪ್ಪಾಯ ಹಣ್ಣಿರೋದಾ? ಇರಲಿ, ಇದು ನಮ್ಮ ಅತ್ತಿಗೆ ಮನೆ ಕೊಟ್ಟರಾಯ್ತು ಅಂತ ಪಟ ತಿಂಡಿ ತಿಂದು ಅವ್ರು ಕರ್ಕೊಬರ್ಬೇಕಾಯ್ತು. ಅಲ್ಲಿಗೆ ಹೋದೆ ಫ್ರೆಂಡ್ಸ್. ಇನ್ನು ಮಧ್ಯಾಹ್ನದಿಂದ ಲಾಗ್ ಶುರು ಮಾಡ್ತಾಯಿದ್ದೀನಿ. ಟೈಮ್ ಆಗಿ 1:30 ಆಯಿತು. ಬೆಳಗ್ಗೆ ನಮ್ಮ ಅತ್ತಿಗೆ ಚಪಾತಿ ಕಲಿಸಿದ್ರು. ಅವರು ಎಣ್ಗಾಯಿ ಮಾಡಿದ್ರಂತೆ, ಎಣ್ಣೆ ಬದನೆಕಾಯಿ. ಅದಕ್ಕೆ ಚಪಾತಿ ಇಟ್ಕೊಡ್ತೀನಿ, ಅಲ್ಲೇ ಚಪಾತಿ ಕೊಡು ಅಂದರು. ತುಂಬ ಚೆನ್ನಾಗಿ ಮಾಡಿದರು, ಚೆನ್ನಾಗಿತ್ತು. ರೆಸಿಪಿ ಒಂದ್ಸರಿ ಕೇಳಿಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್, ಆಯಿತಾ? ಚಪಾತಿ ಎಲ್ಲನೂ ಅರ್ದು ಇವಾಗ ಸ್ವಲ್ಪ ಅನ್ನ ಮಾಡಿದ್ದೆ. ಸಾಂಬಾರು ಸಹ ಅವರೇ ಕೊಟ್ಟಿದ್ದರು, ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಮಾಡ್ತಾರೆ ಅವರು. ಈಗ ಚಪಾತಿ ಎಲ್ಲ ನಾದಿ ಬ್ಯಾಟಿಂಗ್ ಮಾಡೋಣ ಬನ್ನಿ. ಅವಲಕ್ಕಿ ಜಾಸ್ತಿ ಇತ್ತು ಅಂತ ಅವಲಕ್ಕಿ ಉಸ್ಲಿ ಮಾಡಿಕೊಟ್ಟಿದ್ರು ನಮ್ಮ ಅತ್ತಿಗೆ. ಅವಲಕ್ಕಿ ಜಾಸ್ತಿ ಇದೆ, ಅದಕ್ಕೆ ಪುರಿ ಬೆರೆಸ್ಕೊತೀನಿ, ಸ್ವಲ್ಪ ಉಪ್ಪು ಜಾಸ್ತಿ ಐತಿ ಅಂದರು. ಅದಕ್ಕೆ ನಾನು ಅದು ಪುರಿ ಒಗ್ಗರಣೆ ಹಾಕಿ 2 ಮಿಕ್ಸ್ ಮಾಡ್ತಿದ್ದೆ. 2 ಮಿಕ್ಸ್ ಮಾಡಿ ಒಂದು ಕವರ್ಗೆ, ತಣ್ಣಗಾದ್ಮೇಲೆ ಒಂದು ಕವರಿಗೆ ಕಟ್ಟಿಟ್ರೆ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಈ ಚಳಿಗೆ. ನೀವು ಮಾಡ್ಕೊತೀನಿ ಗೈಸ್, ಸಖತ್ತಾಗಿರುತ್ತೆ.
ಆ ಥರ ತಿನ್ನೋಕ್ಕೆ ಚೆನ್ನಾಗಿತ್ತು. ಬಟ್ ನಾನು ಬೇರೆ ರೀತಿ ಅದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕ್ತಿದ್ದೀನಿ. ಏನಿಲ್ಲ ಚುರ್ಮುರಿ ಥರ ಮಾಡ್ಕೊತಿದ್ದೀನಿ ಅಷ್ಟೇ. ಸ್ವಲ್ಪ ಕ್ಯಾರೆಟು, ಟೊಮೊಟೊ, ಈರುಳ್ಳಿ, ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಮಿಕ್ಸ್ ಮಾಡ್ತೀನಿ ಅಷ್ಟೇ. ಇದು ತುಂಬ ಚೆನ್ನಾಗಿರುತ್ತೆ ಚುರ್ಮುರಿ ಥರ. ಮಕ್ಕಳಿರೋ ಮನೇಲಿ ಈ ಥರ ಏನಾದರೂ ಸಂಜೆ ಟೈಮ್ ವೆರೈಟಿ ಮಾಡಿಕೊಡ್ತಿದ್ರೆ ಅವ್ರಿಗೂ ಖುಷಿಯಾಗುತ್ತೆ. ಏನು ತಿನ್ನಲ್ಲ ಮಕ್ಕಳು ಅನ್ನೋ ಮನೇಲಿ ಏನು ಮಾಡೋಕ್ಕಾಗಲ್ಲ, ಬೇಜಾರಾಗೋಗುತ್ತೆ. ನಮ್ಮಲ್ಲ ಅದೇ ಕತೆ ಗೈಸ್. ಏನು ಮಾಡಿದರೂ ತಿನ್ನಲ್ಲ. ಏನಾದರೂ ಒಂದು ಆಯ್ದು ಇಡ್ತಿರ್ತಾರೆ, ಅದಕ್ಕೆ ಬೇಜಾರಾಗುತ್ತೆ. ಏನು ಮಾಡಿಕೊಡೋದು ಬೇಡ. ಅವ್ರಿಗೆ ಏನು ಇರಬಾರ್ದು, ಪ್ಲೈನಾಗಿರಬೇಕು. ಪ್ಲೈನಾಗಿರೋದು ಏನು ಮಾಡ್ಕೊಡೋಕ್ಕಾಗುತ್ತೆ ಹೇಳಿ. ನಾವು ಹಾಗೆ ಆಲ್ರೆಡಿ ರೂಢಿ ಮಾಡಿ ಒಂದು ಮಟ್ಟಕ್ಕೆ ತಂದಿದ್ದೀವಿ. ಆದರೂ ನನ್ನ ಮಗ ತಿನ್ನಲಿಲ್ಲ ಇದನ್ನು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.